ನಮಸ್ತೆ ಹಾಸನ, ನಾನು ನಿಮ್ಮಲ್ಲಿ ಕೇತ್ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಹಜಲ್ ಕನ್ನಡಿಗ. ಸೊ ಇವತ್ತಿನ ಟಾಪಿಕ್ ಬಂದು ನನ್ನ ಫ್ರೆಂಡ್ ಗಾಡಿಗೆ ಫಾಗ್ಲೈಟ್ ಹಾಕ್ಸಕ್ಕೆ ಹೋಗ್ತಿದ್ದೀವಿ. ಸೊ ಯಾವ ಕಂಪ್ನಿದು, ಎಷ್ಟು ವೈಟಿಂದು, ಸೊ ಯಾವ್ದು ಹಾಕ್ಸ್ತಾನೆ, ಕಂಪ್ಲೀಟ್ ವೀಡಿಯೋ ಇದರಲ್ಲಿರುತ್ತೆ. ಸೊ ನಿಮಗೂ ಒಂದು ಐಡಿಯಾ ಬರಲಿ ಯಾವ್ದು ಹಾಕಿಸ್ಬೋದು, ಯಾವ ಥ್ರೋ ಚೆನ್ನಾಗಿರುತ್ತೆ ಹಾಕ್ಸಿದ್ರೆ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಪೂರ್ತಿ ವಿಡಿಯೋ ನೋಡಿ. ಸೊ ಈಗ ಅವನು ಬರೋಕ್ಕೆ ಹೇಳಿದ್ದಾನೆ ಆಲ್ರೆಡಿ. ಸೊ ಡೈರೆಕ್ಟ್ ಅಂಗಡಿ ಹತ್ರ ಹೋಗೋಣ. ಸೊ ಅಲ್ಲೇ ಸಿಗ್ತೀನಿ ನಿಮ್ಮ ಹತ್ರ. ಬಾಯ್. ಇಲ್ಲೇ ಅವನು ಬೇಸಿದೆ ಗಾಡಿ. ಅವನು ಕ್ರಾಮ್ 440 ಗಾಡಿ ಎಲ್ಲ ಕದಪ್ಪ. ಸೊ ಈ ಗಾಡಿಗೇನೆ ಇವತ್ತು ಫಾಗ್ಲೈಟ್ ಹಾಕ್ಸ್ತಿರೋದು. ಮೋಸ್ಟ್ಲಿ ಇಲ್ಲೇ ಹಾಕ್ತಾರೆ ಅನ್ಸುತ್ತೆ. ಇಲ್ಲ ಸ್ಕಾಲ ಬಂದಿದೆಯಾ? ಸ್ಕಾಲ ಬ್ಲೇಸ್ ತಾನೆ. ಎಷ್ಟು ಕೇಳು? ಡಬಲ್ ಎಕ್ಸೆಲ್ ಪರ್ಫೆಕ್ಟು. ಎಕ್ಸೆಲ್ ಲೋ, ನಾನು ಸ್ಕಾಲ ಅಥವಾ ಬೈಸನ್ ಹುಡುಕ್ತಿದ್ದೆ. ಹಾಂ, ನನಗಾಗ್ಬೋದು. ರೆಡ್ ಇಲ್ವಾ? ಲೋ ಬೇಜಾನು. ಎಲ್ಲ ಪ್ರೊಟೆಕ್ಷನ್ ಬರುತ್ತೆ. ಚೆಸ್ಟ್ ಲೆವೆಲ್ 1 ಬರುತ್ತೆ, ಶೋಲ್ಡರ್ಸು ಎಲ್ಬೋ ಬ್ಯಾಕು ಲೆವೆಲ್ 2 ಬರುತ್ತೆ. ಎಕ್ಸೆಲ್ ಹಾಕಿದ್ದೆ ಆಕ್ಸಾರ್ದು. ಇದೇ ಸಾಕು ಅಂತ. ಇದೇ ಪರ್ಫೆಕ್ಟ್ ಆಗಿದೆ. ಇದೇ ಸಾಕು. ಇದು ಅದಕ್ಕಿಂತ ಬಜೆಟ್ ಫ್ರೆಂಡ್ಲಿ. ಇದು ಈಗ ಲೈಟ್ ಅದು ನೋಡಿದ್ಯಾ? ಲೈಟ್ ನೋಡದ ಅಂತ ನಾನು ಯಾರು ನೋಡಲಿಲ್ಲ. ಇಷ್ಟೊಂದು ಆಪ್ಷನ್ ಇರೋದು. ಅಂಕಲ್ ಎಷ್ಟು ಆಗ್ತಿದ್ದು? ಇಲ್ಲ ಬೆಸ್ಟು. ಇದು ಲೈಟ್ ತೋರಿಸಿ ಫಸ್ಟ್. ಸೇಫ್ಟಿ ಪರ್ಬೇಕು. ರೈನಿಗೆ, ಸೆಕಿಗೆ, ಬಿಸಿಲಿಗೆ ಇದಕ್ಕೆ ಆಗ್ತಲ್ಲ. ನೀನೇ ತತ್ತೀಯ, ನಿಯಾನೇ ತತ್ತೀಯಾ? ಏನು ಮಾಡೋದು? ಇದರಲ್ಲಿ ಯಾವ ಕಲರ್ ಬರುತ್ತೆ? ನಿಯಾನು, ಗ್ರೇ, ರೆಡ್ಡು. ಡಬಲ್ ಎಕ್ಸೆಲ್ ಇರಲ್ವಾ? ಇದೇ ಸಾಕು, ಕರೆಕ್ಟ್ ಐತೆ. ಅಂಕಲ್ ಇದು ನೀ ಪ್ರೊಟೆಕ್ಟರ್ ಅದು ಇದೆಯಾ? ಇದೆ. ಬರೀ ಪ್ಯಾಂಟ್ ಬೇಡ, ಬರೀ ನೀ ಪ್ಯಾಡು ಅದೆಲ್ಲ ಒಂದು ಸಿಗುತ್ತೆ. 1,000, 1,500, 2,000, 3,000 ಬೇಕಾಯ್ತಾ? ಲೈಟ್ ತೋರಿಸಿ. ಲೋ, ಈಗ ನೀನು ಯಾವ ಪೊಸಿಷನ್ ಹಾಕ್ತೀಯಾ? ನೀನು ಸ್ಟ್ರೈಟ್ ಮೇಲೆ ಹಾಕ್ಬೇಕು ಅನ್ಸುತ್ತೆ. ತಡೋ ಥರ ಹಾಕ್ಸೋಕ್ಕಾಗಲ್ಲ. ಎಲ್ಲಿಗೆ ಹಾಕ್ಸೋದ ಅಂತ? ಅದೇ ಮೋಟರ್ ಟಾರ್ಕ್ ಸಿಂಬಲ್ ಐತಲ್ಲ, ಅಲ್ಲಿಗೆ ಹಾಕ್ಸ್ಬೇಕು ನೀವು. ಅದೇ ಸ್ಟ್ರೈಟಾಗಿ ಹಾಕ್ಸ್ಬೇಕು ನೀನು. ನಾನಾದರೆ ಅಲ್ಲಿ ಮುಂದ್ಗಡೆ ನಂಬರ್ ಪ್ಲೇಟ್ ಐತಲ್ಲ, ಅಲ್ಲಿ ಕೆಳಗಡೆ ಬಿಡೋ ಥರ ಹಾಕ್ಸ್ಬೋದು. ಅದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ, ಇಲ್ಲಿಗೆ ಹಾಕ್ಸ್ಬೋದು. ಹೆಡ್ಲೈಟ್ ಪಕ್ಕ ಇಲ್ಲ, ಸ್ಪೋಕ್ಸ್ ಐತಲ್ಲ, ಅಲ್ಲಿ ಕ್ಲ್ಯಾಂಪ್ ಬರುತ್ತೆ. ಅಲ್ಲಿಗೂ ಹಾಕ್ಸ್ಬೋದು. ಕ್ಲ್ಯಾಂಪ್ ಅಲ್ಲ ತಗೋಬೇಕಾಗುತ್ತೆ. ಕ್ಲ್ಯಾಂಪ್ ನೀನು ಅಲ್ಲಿ ಹಾಕಿದ್ರು ತಗೊಳ್ಳೇಬೇಕಾಗತ್ತೆ. ಅಲ್ಲಿಗಾದ್ರೆ ಅದಕ್ಕೆ ಫಿಟ್ ಮಾಡ್ಬೋದು, ಕ್ರಾಶ್ ಗಾರ್ಡ್ಗೆ. ಹೌದಾ? ಇಲ್ಲಿಗಾದ್ರೆ ಎಕ್ಸ್ಟ್ರಾ ಕ್ಲ್ಯಾಂಪ್ ತಗೋಬೇಕು. ಕ್ಲ್ಯಾಂಪ್ ಬರುತ್ತೆ. ಹಾಂ, ಇಲ್ಲಿಗಾದ್ರೆ ಇಲ್ಲಿ ಕ್ಲ್ಯಾಂಪ್ ಬರುತ್ತೆ, ಕೂರುತ್ತೆ. ನಾನು ಅಲ್ಲಿಗೆ ಹಾಕ್ಸೋದ ಸಾಕು. ಬೆಸ್ಟು ಅಲ್ಲೇ. ಅಂದರೆ ಜಾಸ್ತಿ ವೈಡ್ ಬರುತ್ತಾ, ಮುಂದ್ಗಡೆ ಕವರ್ ಆಗ್ಬಿಡುತ್ತೆ. ಇಲ್ಲ, ಕ್ಲ್ಯಾಂಪ್ ತಗೊಂಡು ಕ್ಲ್ಯಾಂಪ್ ಹಾಕೋಬೋದು ಮುಂದ್ಗಡೆ. ಯಾವ್ದು ಬೆಸ್ಟು ಅಣ್ಣ? 4K ಹಾಕಿದ್ರೆ ಸೂಪರ್. 4K ಕ್ಲ್ಯಾಂಪ್ ತಗೊಂಡು ಎಷ್ಟಾಯ್ತು ಅಣ್ಣ? ಯಾವ ಥರ ಹಾಕ್ತೀನಿ? ಎಷ್ಟೆಲ್ಲ ಕೊಡ್ಲಿ? ಈಗ ಈಗ ರೂಪಾಯಿಂದ ಹಿಡಿದು 12,000. 12,000 ಬೇಡ, ಒಂದು 2,000 ರೇಂಜಲ್ಲಿ ತೋರಿಸಿ. 2,000 ರೇಂಜಲ್ಲಿ ಬೇಡ, ಒಂದು 3,500-4,000 ಹಾಕಿ. 3,500-4,000 ಎಲ್ಲದಕ್ಕೂ ವ್ಯಾರಂಟಿ ಬರುತ್ತಲ್ವಾ?
3 months ಯಾಕೆ ತಗೊಂಡ್ರೆ 3 months 1 ವರ್ಷ ಕೊಡ್ತಾರೆ. ಏನಣ್ಣ 1 ವರ್ಷ ದುಡ್ಡು ತಗಂದ್ರೆ ಕೊಡ್ತಾರೆ, ನಾವು ದುಡ್ಡು ತಗೊಳಕ್ಲ ಹಂಗೆ. ಈಗ ನೀವು ಹೇಳಿ ಯಾವ್ದು ಬೆಸ್ಟು? ಅಣ್ಣ ತೋರಿಸ್ತೀನಿ, ಅದ್ರೊಳಗಡೆ 3 ಮೇಲೆ ತೋರಿಸ್ತೀನಿ. 12 months ವಾರಂಟಿ ಇದೆ. ನಮಗೆ ಆಗಲ್ಲ, ಸಿಗಲ್ಲ ನೋಡಿ. ಇದನ್ನು ಕೊಡ್ತೀನಿ ಆಯ್ತಾ. ಅದು ಹಜಾರ್ಡ್ ಲೈಟ್ ಆನ್ ಆದಾಗಲೂ ಅದು ಆನ್ ಆಗುತ್ತಾ? ಅಂದರೆ ಸೈಡಲ್ಲೂ ಲೈಟ್ಸ್ ಇದಾವಲ್ಲ, ಇದು ಹಜಾರ್ಡ್ ಲೈಟ್ ಆನ್ ಆದಾಗ ತೋರಿಸ್ತೀನಿ. ಜಾಸ್ತಿ ಬೇಡ ಅಲ್ವಾ? ಜಾಸ್ತಿ ಬೇಡ. ಇದೆಲ್ಲ ಯಾವ ರೇಂಜು? ಇದು 3 ಚಿತ್ರ ಇದೆ. ಅಂದರೆ ಥ್ರೋ ಡೀಸೆಂಟ್ ಇದ್ರೂ ಸಾಕು. ಅದಕ್ಕೆ ತೋರಿಸ್ತೀನಿ. ನಾವೇನು ಪಕ್ಕಾ ಟೂರಿಂಗ್ ಹೋಗಲ್ಲ. ಇದೊಂದು ತೋರಿಸ್ತೀನಿ, ಹಾಂ, ಮತ್ತೆ ಇನ್ನೊಂದು ತೋರಿಸ್ತೀನಿ. ಅದು 4,000 ಬರುತ್ತೆ. ಒಂದು ತೋರಿಸ್ತೀನಿ. ಇದೆಷ್ಟಿದು? ಇದು 3,000 ಚಿತ್ರ ಬರ್ತದೆ. ಇದು ತೋರಿಸ್ತೀನಿ. ಇದು ಒಂದು ತೋರಿಸ್ತೀನಿ. ಇದು ನೋಡಿ, ಇದರಲ್ಲಿ ನಿಮಗೆ ಹೆಂಗೆ ಬೇಕಾದ್ರೂ ಕೊಡ್ತೀನಿ. ಮ್ಯಾಕ್ ಡಾಗ್ ಅದಲ್ಲ, ಅದು LG ಪಿನ ಅಲ್ಲಲ್ಲ, ಮ್ಯಾಕ್ ಡಾಗು. ಮ್ಯಾಕ್ ಬ್ಯಾಗ್ ಬೇಕಾ? ಮ್ಯಾಕ್ ಬೇಡ ಬೇಡ ಕೊಡ್ತೀನಿ. ಅದ್ರದ್ದೊಂದು ವ್ಯಾಲ್ಯೂ ಹೊಲ್ಟೋಯ್ತು. ಅದು ಸಿಗ್ನಲ್ ಒಂದೇ ಕಲರ್ ಬರುತ್ತೆ. ಈಗ ಫೀಚರ್ ಹೆಂಗೆ ಮೊಬೈಲ್ ಅಲ್ಲಿ ಇದೆ ಆ ತರ ಈಗ ಓಲ್ಡ್ ಯಾರು ತಗೋತಾರೆ ಈಗ? ಇದು ಇನ್ಸ್ಟಾಲೇಷನ್ ಅಲ್ಲ ಮಾಡ್ಕೊಡ್ತಾರೆ. ಅಲ್ಲೇ ನಮ್ಮ ಮನೋಜ್ ಹತ್ರ ಅದಕ್ಕೆ ಎಕ್ಸ್ಟ್ರಾ ಫ್ರೀ ಮಾಡ್ಕೊಡ್ತಾರೆ. ಸುಮ್ಮನೆ ಮಾಡ್ಕೊಡ್ತಾರೆ. ಕ್ಯಾಶ್ ಕಾರ್ಡ್ ತಗೊಂಡಾಗಲೇ ಮಾಡ್ಕೊಟ್ಟಿಲ್ಲ. ಏನು ಏನು ರೇಂಜ್ ಇದು? ವೈಟ್ ಆ್ಯಂಡ್ ಎಲ್ಲೋ, ವೆರಿ ಎಲ್ಲೋ. ಪಾರ್ಕಿಂಗ್ ನೋಡಬೇಡಿ, ಇಲ್ಲಿ ನೋಡ್ಕೊಬೇಕು. ಪಾರ್ಕಿಂಗ್ ಅಷ್ಟೇ ಪಾರ್ಕಿಂಗು. ಇದು ಫುಲ್ ಎಲ್ಲೋ, ಇದು ಫುಲ್ಲು ವೈಟು. ಇದು ವೈಟ್ ಆ್ಯಂಡ್ ಎಲ್ಲೋ ಎರಡು ಬರುತ್ತೆ. ಚೆನ್ನಾಗಿದೆ ಇದು ಲೈಟು. ಕ್ಲಾಸ್ ಇದು ಫ್ಲ್ಯಾಶ್ ಇಲ್ವಾ? ಬಂದೆ ಈಗ. ಇಷ್ಟು ಬೇಡ ಅಂತ. ವೈರಿಂಗ್ ಬರುತ್ತೆ ಇದು. ಅದೇ ಇಲ್ಲ ಈ ಕಡೆ ನೋಡ್ಕೊಳ್ತೀರಾ? ಅದು ಬೇಡ ಬಿಡಿ. ಏ ಬೇಡ ಬೇಡ. 4,000 ಇದು. ಇದು 4,000 ಅಲ್ವಾ? ಇದು 5,000 ಬೀಳುತ್ತೆ. ಬಟ್ ಇದಕ್ಕಿಂತ ಅದು ಚೆನ್ನಾಗಿಲ್ಲ, ಇದೇ ಚೆನ್ನಾಗಿದೆ. ಈಗ ಅದೆಷ್ಟು ಬೀಳುತ್ತೆ ಹೇಳಿ ನೋಡೋಣ. ಅದು ಹೆಜ್ಜೆ ಇದು ಅಷ್ಟೇ. ಇದು 3,700 ರೂಪಾಯಿ ಬೀಳುತ್ತಲ್ಲ. 3,700 ಇಲ್ಲ, ಅಲ್ಲಿಗೆ 300 ರೂಪಾಯಿ ಅಷ್ಟೇ ಡಿಫ್ರೆನ್ಸ್. ಇದಕ್ಕೆ ವಿತ್ ಸ್ವಿಚ್ ಸೇರ್ ನಾನು ಹೇಳ್ತೇನೆ. ಹಾಂ, ಅದು 3,700. ಹಾಂ, ಇದು 4 ಅಷ್ಟೇ. ಇಲ್ಲ 300 ರೂಪಾಯಿ ಡಿಫ್ರೆನ್ಸ್. 600 ರೂಪಾಯಿ ಉಳಿಸ್ತಿದ್ಯಾ? ಲೈಟ್ ಕ್ವಾಲಿಟಿ ಚೆನ್ನಾಗೈತೆ. ಬಸ್ ಅದು ಚೆನ್ನಾಗಿತ್ತು, ಬಟ್ ಇದು ಪರವಾಗಿಲ್ಲ. ಇರೋ ವಿಷಯ ಹೇಳ್ತೀನಿ. ಅದಕ್ಕಿಂತ ಇವಾಗ ಇದು ಬೆಟರ್. ಅಲ್ಲ ಲೈಟು ಬಸ್ ಇದ್ರ ಫೀಚರೇ ಬೇರೆ ಇದೆ. ಅಂದ್ರೆ ಇದು ರೆಕ್ಟಾಂಗಲ್ ಆಗೈತೆ, ಸಕ್ಕದ ಬರುತ್ತೆ. ಅದಕ್ಕಿಂತಲೂ ಚೆನ್ನಾಗಿ ಬರುತ್ತೆ. ಇದು ಬ್ರೈಟ್ನೆಸ್ ಚೆನ್ನಾಗಿದೆ. ಇದು ಕ್ವಾಲಿಟಿ ವೈಸ್ ಬೇರೆ ಇದೆ. ಕೇಳಿದ್ದೀನಿ. LG ಚೆನ್ನಾಗೈತೆ. ವ್ಯಾರಂಟಿ ಇದು ಎಷ್ಟು? ಎಲ್ಲ ಅಷ್ಟೇ. 3 ತಿಂಗಳು. ಏನು ಗೊತ್ತಾ? ಇಲ್ಲ ಇನ್ನೊಂದ್ಸತಿ ಹಾಕ್ಬಿಡಿ ನೋಡೋಣ. ಎಲ್ಲ ಇದಾವಲ್ಲ, ಎಲ್ಲ 1,000, 2,000, 10,000 ರೂಪಾಯಿ ಕ್ಲಾಸ್ ಒಳಗೆ. ಈಗ ಕ್ಲಾಂಪ್ ಲೈಟ್ ಹಾಕಿ. ಇದು ಸ್ವಿಚ್ ಸಪ್ರೇಟ್ ಇದೆಯಾ? ಸ್ವಿಚ್ ಅಲ್ಲಿ ರಿಮೋಟೇ ಕೊಟ್ಟನಲ್ಲ ನಿಮಗೆ, ಅವಾಗಲೇ ಆನ್ ಮಾಡಿದ್ದು ನೋಡ್ಲಿಲ್ವಾ? ಓ, ಕೈಯಲ್ಲಿ ಮಾಡ್ಕೊಂಡಿದ್ರಲ್ವ ಅದಲ್ವಾ? ಇದು ವೈಟ್ ವೈರ್ ಬರುತ್ತಲ್ವಾ ಯಾವುದು ಇದು? ಅದೇ ಎಕ್ಸ್ಟ್ರಾ ತಗೊಬೇಕು ಅಣ್ಣ. ಇಲ್ಲ, ಅದಕ್ಕೆ ನೀನು ಕ್ಲಾಂಪ್ ಸಪ್ರೇಟ್ ತಗೋಬೇಕು, ವೈರಿಂಗ್ಸ್ ಸಪ್ರೇಟ್ ತಗೋಬೇಕು. ವೈರಿಂಗ್ ಬರಲ್ಲ. ವೈರಿಂಗ್ ಬರಬೇಕು ಅಂದ್ರೆ ಬೇರೆ ಕೊಡ್ತೀನಿ. ಹೌದಾ? ಅದು ಕಾಸ್ಟ್ 5,000 ಚಿಲ್ಲರೆ ಬೀಳುತ್ತೆ. ಬೇಡ ಬೇಡ ಬೇಡ, ಇದೇ ಹಾಕ್ಸ್ಬಿಡೋದ? ಹಾಕ್ಸ್. ನಮಗೂ ಇದೇ ಬೆಸ್ಟ್ ಅನ್ಸ್ತೈತೆ. ಅದೇ ಇದು ವೈರಿಂಗ್ ವೈಟ್ ವೈರ್ ಬರುತ್ತಲ್ಲ. ಜೊತೆ ಕ್ಲ್ಯಾಂಪ್ ರಿಮೋಟ್ ಎರಡು ಒಟ್ಟಿಗೆ. ಅಷ್ಟೊಂದು ಬರಲ್ಲ. ಕ್ರ್ಯಾಶ್ ಗಾಡಿಗೆ ಅಷ್ಟೇ ಬರ್ತಾರೆ ಬಿಡು. ನೀವು ಆ ಕಡೆ ವೈಟ್ ಹಾಕಿ. ವೈಟ್ ಲೆವೆಲ್ ಅದೇ ಸಾಕು ಅಂತ. ಸಾಕು. ನೀನು ಹೈ ಲೋ ಕೆಳಗಡೆ ಬೀಳುತ್ತೆ. ಇದು ಇದು ನೋಡಿ, ಇನ್ನೂ ಕೆಳಗಡೆ ಬೀಳುತ್ತೆ. ಇದು ಬೀಳುತ್ತೆ. ಅದು ಇದು ಎಲ್ಲೋ. ಇದು ನೋಡಿ ಮೇಲೆ ಬೀಳುತ್ತೆ.
ಫುಲ್ ಡೈರೆಕ್ಟು ಫುಲ್ಲು ಐ ಬೀಳುತ್ತೆ. ಅದು ನೋಡಿ ಇನ್ನೊಂದು ಇಲ್ಲೇ ಬಿಡುತ್ತೆ ಅಂದರೆ ಕೆಳಗೆ ಬರುತ್ತೆ. ಇದು ರಿಮೋಟ್ ಇದು ರಿಮೋಟಲ್ಲಿ ಹಾಕೋಬೋದು, ಸ್ವಿಚ್ಚಲ್ಲಿ ಹಾಕೋಬೋದು. ಬೇಕಿದ್ರೆ ಅದನ್ನೇ ಇದು ಅಲ್ಲೇ ಅಣಿಸ್ಕೋಬೋದು ಬೇಕಿದ್ರೆ. ಜಾಬ್ ಒಳಗೆಲ್ಲ ಹಿಡ್ಕೊಂಡು ಅಲ್ಲ ಹ್ಯಾಂಡ್ಲ್ ಹತ್ರನೇ ಸಿಗಿಸ್ಕೋಬೋದು. ಅದು ಬರೋದೇ ಹಾಕ್ಸೋದು. ಇದೆ ಆ್ಯಕ್ಷನ್. ಫುಲ್ ಸೊ DK16 ಅಲ್ವಾ? $4,000 ಆಯ್ತಲ್ಲ ಇದಕ್ಕೆ. ಕರ್ತಿ ಹೆಂಗೆ ಅನಿಸ್ತೈತೆ ಲೈಟ್ ತಗೊಂಡು? ಖುಷಿ ಆಯ್ತೈತೆ, ದುಃಖ ಆಯ್ತೈತೆ? 4,000 2,000 ಅನ್ಕೊಂಡು ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಗೈಸ್ ಹಂಗೆ ಹೇಳ್ತಾನೆ ದುಡ್ಡಿಟ್ಟವನ ಅಣ್ಣ. ಚಿನ್ನ ಬ್ಯಾಕ್ ಬ್ಯಾಲೆನ್ಸ್ ತೋರಿಸು. ಚೆನ್ನಾಯ್ತು, ಏನು ರಿಗ್ರೆಟ್ ಇಲ್ಲ. ಅದು ಇನ್ನೊಂದು ತೋರಿಸ್ತೀನಿ ಬನ್ನಿ. ಹೆಜ್ಜೆ ಇದು ಎಲ್ಲ ಹೋದ್ರೆ ಹೆಜ್ಜೆ ಇದು. ಹಾಂ ಅಲ್ಲೇ ಆಯ್ತಾ? ಹಾಂ ಹೆಜ್ಜೆ ಇದು. ಇದಕ್ಕೇನು ಬರಲ್ಲ ಅಂದ್ರಪ್ಪ. ರಿಮೋಟ್ ಸಪ್ರೇಟಾಗಿ ತಗೋಬೇಕು, ಕ್ಲ್ಯಾಂಪ್ ಸಪ್ರೇಟಾಗಿ ತಗೋಬೇಕು. ವಿತ್ ಇದು ಸಪ್ರೇಟಾಗಿ ಏನೋ ಇತ್ತು. ಇದು ಚೆನ್ನಾಗಿತ್ತು, ಬಟ್ ಏನು ಮಾಡೋಣ, ಅದನ್ನು ಹಾಕ್ಸಾಕಾಗೋ ಅಷ್ಟೊತ್ತಿಗೆ ಇದೇ ಬಂದಿರುತ್ತೆ. ಯಾಕಂದರೆ ಎಲ್ಲ ಸಿಗುತ್ತಿದ್ರಲ್ಲಿ. ಸೊ ರೈಡಿಂಗ್ ಜಾಕೆಟು ನೋಡಿದ್ದೀನಿ. ಕರಿತಿ ಎಷ್ಟು ಅಂದ್ರೆ ಅದು ರೈಡಿಂಗ್ ಜಾಕೆಟು? ಸ್ಕಾಲ ಹಾಂ 4,700 ಅಲ್ಲ? ಕೊಡಿಸ್ಲಾ? ಫಸ್ಟ್ ನಾನು ತರ್ತೀನಿ ಫಸ್ಟ್. ಮಕಾಲಿ ನೋಡಿ ಗೈಸ್, ಇನ್ನೂ ಫೇಮಸ್ಸೇ ಆಗಿಲ್ಲ. ಆಗಲೇ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟೈತೆ. ನೀವೆಲ್ಲ ದುಡಿಯೋ ಮನುಷ್ಯ ಗಣಪ್ಪ. ಯೂಟ್ಯೂಬ್ ದುಡಿಯೋದು ಎಲ್ಲಿ ದುಡಿತಿದ್ದೀನಪ್ಪ? ಅದೇ ಯೂಟ್ಯೂಬಲ್ಲೇ ಮಾಡ್ತಿಲ್ವಾ? ನೀನು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಸಪ್ಪ. ಸರಿ, ಸಬ್ಸ್ಕ್ರೈಬರ್ಸ್ ಮಾಡಿಸಿದ್ರೆ ಕೊಡಿಸ್ತೀಯಾ? ಆಯಿತು ಕಣ, ನಿಜ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿ ₹1 ಯೂಟ್ಯೂಬಿಂದ ₹1 ಬಂದರೂ ಕೊಡಿಸ್ತೀನಿ ಕಣ. ಚಾಲೆಂಜಾ? ಯೂಟ್ಯೂಬಿಂದ ದುಡ್ಡು ಬರಂದಾಗ ನನ್ನನ್ನು ಮರ್ಕೊಂಡಿರ್ತೀಯ ಅಷ್ಟು. ದುಡಿಯೋ ಮನುಷ್ಯ ಅದೇ ಅಂದ್ಬಿಟ್ಟು ನನ್ನನ್ನು ಮರ್ಕೋತೀಯ. ಆಯಿತು ಕಣ, ಈ ವಿಡಿಯೋಗೆ 1K ಲೈಕ್ಸ್ ಬಂದರೆ ನಿನಗೆ ಕೊಡಿಸ್ತೀನಿ ಕಣ. ಚಾಲೆಂಜಾ? ನಾನೇ ಹೋಗೋಗಿ ಎಲ್ಲರ ಫೋನ್ ಒಂದು ನಿಮಿಷ ಫೋನ್ ಕೊಡಿ ಇಲ್ಲಿ ಅಂದ್ಬಿಟ್ಟು ನೋಡಿ ಗೈಸ್, ಮಿತ್ರ ದ್ರೋಹಿಗಳು. ಅಪ್ಪ ನೀನ್ ಏನಂದಪ್ಪ? 1K ಮಾಡಿಸ್ತೀಯಾ? 1K ಆದ್ರೆ ಪಕ್ಕ ಕೊಡಿಸ್ಬೇಕು. ಹಾಂ ಇಲ್ಲ, 1K ಅಂದರೆ ಏನು ಕಡಿಮೆನೇನೋ? ಎಷ್ಟು ಹೇಳು 1Kಗೆ? 1,000 ಜನ ಗೈಸ್. ಹೇಳೋಕ್ಕಲ್ಲ, ಮಾಡಿಸಿದ್ರು ಮಾಡಿಸ್ತಾನೆ ಕಳ್ಳ ನನ್ನ ಮಗ. ಸೊ ಸ್ಕಾಲ ಒಂದು ನೋಡಿದ್ದೀವಿ, ನೋಡೋಣ. ನಿಮ್ಮ ಸಪೋರ್ಟ್ ಇದ್ದು ಒಂಚೂರು ಬೆಳೆದ್ರೆ ಅದನ್ನೂ ತಗೊಳ್ಳೋಣ. ಸೊ ಗೈಸ್ ಹಾಕಿಸ್ತಿದ್ದೀವಿ. ಫುಲ್ ಟ್ಯಾಂಕ್ ಎಲ್ಲ ಬಿಚ್ಚಬೇಕಂತಪ್ಪ. ಬನ್ನಿ ಚೆಕ್ ಮಾಡಿಸ್ತೀನಿ. ಈ ಕಡೆಗೆ ಬರೋ, ಅಲ್ಲೇನೋ ಕಾಣಿಸುತ್ತೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ.
ಹಾಂ ಇಲ್ಲ, ನೀನು ಮಧ್ಯೆ ಹಾಕೋಬೇಕಿತ್ತು. ಮಧ್ಯೆ ಹಾಕೋ ಒಂಚೂರು ಗಾಡಿನ. ಏ ಇಲ್ಲೇ ಕರೆಕ್ಟಾಗೈತೆ. ಹಾಂ ಜಾಸ್ತಿ ಹೈಟ್ ಇದೆ. ಡೌನ್ ಮಾಡದ ಹಂಗೆ ಮಾಡಿ ಏನಲ್ಲ. ಆಯ್ತಲ್ವಾ ಗೈಸ್, ನೋಡಿರಂತೆ ಬನ್ನಿ. ಲೈಟ್ ಪವರ್ ಈಗ ಆನ್ ಮಾಡ್ತೀನಿ. ಲಾಸ್ಟ್ ಮಾಡ್ಕೊಬಿಡೋಣ. ಹಂಗೆ ಜಲಕ್ ತೋರಿಸ್ತೀನಿ ನೋಡಿ. ಇಲ್ಲಿ ಇದು ಲೋ ಬೀಮು, ಇದು ಹೈ ಬೀಮು, ಇದು 2 ವೇ, ಆಮೇಲೆ ಇದು ಫ್ಲ್ಯಾಶು. 3 ಟೈಪ್ ಐತೆ. ಸಖತ್ತಾಗೈತೆ. ಇದು ಸ್ಟಾಕು, ಏನೂ ಇಲ್ಲ. ವರ್ತ್ ಇಟ್ ಗೈಸ್, ಪರವಾಗಿಲ್ಲ, ಕೊಡ್ಬೋದು. ಇಲ್ಲ ಅಂತ ಯಾಕನ ಲೋ ಬೀಮು ಇದಿರಲಿ. ಹಿಂಗೆ ಹೋಗೋಣ. ನೋಡೋಣ ಇನ್ನು ಅದೇ ಐತೆ. ಇಷ್ಟನಾ? ಪರವಾಗಿಲ್ಲ. ಫ್ಲಾಶ್ ಆನ್ ಮಾಡ್ಬಿಡೋಣ. ಓಕೆ ಗೈಸ್, ಓಕೆ. ಇಲ್ಲ ಮುಂದೆ ಜಾಗ ಐತ ನೋಡಿ ನಿಲ್ಸಕ್ಕೆ. ನಾನು ಹೋಯ್ತೀನಿ, ಎಲ್ಲೇ ಸೈಡಲ್ಲಿ ನಿಲ್ಸಿರು. ಇಲ್ಲೇ ಇರ್ಲಾ? ಅಲ್ಲೇ ನಾಳೆ ತಗೊಳ್ಳಿ. ಹಾಂ ಸರಿ ಬರೋದಾ? ಬಾಯ್. ಅಂತ ನಮ್ಮ ಹುಡುಗ ಹಾಕಿಸ್ತಾ ಲೈಟ. ಟೈಮ್ 8 ಗಂಟೆ ಆಯ್ತು. ಬನ್ನಿ ನಾವು ಓಡೋಣ. ಚಿಕ್ಕ ವಯಸ್ಸಲ್ಲಿ ಅನ್ಕೋತಿದ್ವಿ ದೊಡ್ಡನಂದ್ಮೇಲೆ ಆ ಗಾಡಿ ತಾಳೋಣ, ಈ ಗಾಡಿ ತಾಳೋಣ. ಏನೂ ನಡೆಯಲ್ಲ, ನಿಜ ಹೇಳ್ತಿದ್ದೀನಿ, ಏನೂ ನಡೆಯಲ್ಲ. ನೀವು ಅನ್ಕೊಂಡು ನಿಮ್ಮಪ್ಪ ರಿಚ್ ಇದ್ದು ಅವ್ರು ನಿಮ್ಮ ಮಾತು ಕೇಳೋದಿದ್ರೆ ಖಂಡಿತ ಏನು ಬೇಕಾದ್ರೂ ಆಗುತ್ತೆ. ನೀವು ಮಿಡಲ್ ಕ್ಲಾಸ್ ಆಗಿದ್ದು ನೀವು ಅಂದ್ಕೊಂಡಂಗೆ ಮಾಡ್ತೀನಿ ಅಂದರೆ ಜಾಬ್ ಪ್ರಯಾಣ ಆಗೋಲ್ಲ. ಸೊ ಆದಷ್ಟು ಚಿಕ್ಕದ್ರಲ್ಲೇ ಖುಷಿ ಪಡಿ, ಎಂಜಾಯ್ ಮಾಡಿ ಅಷ್ಟೇ ಲೈಫ್. ಇನ್ನು ನಾನು ಹಾಕಿಸ್ಬೇಕು. ಕ್ರ್ಯಾಶ್ ಗಾರ್ಡು ಟಾಪ್ ರ್ಯಾಕಿಗೆ ಸಾಲ ಮಾಡ್ಕೊಂಡು ಹಾಕ್ತಿದ್ದೀನಿ. ಒಂದು ಲೈಟು ಅಂದರೆ ಮನೇಲಿ ಕೆರಟಾನ್ ಹೊಡಿತಾರೆ. ಬನ್ನಿ ಏನಾಗುತ್ತೆ ನೋಡೋಣ. ಆಂಬುಲೆನ್ಸ್ ಬೇರೆ ಗೊತ್ತೈತಲ್ಲ.
ಸೊ ಗೈಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಟ್ ಪ್ರೋ ಹೆಂಗಿತ್ತು, ಕ್ವಾಲಿಟಿ ಫೋನಲ್ಲಿ ರೆಕಾರ್ಡ್ ಮಾಡ್ತಿರೋದು ಚೆನ್ನಾಗಿ ಬಂದಿರುತ್ತೆ ಅಂದ್ಕೊಂಡಿರ್ತೀನಿ. ಕಮೆಂಟಲ್ಲಿ ತಿಳಿಸಿ ನಿಮಗೆ ಹೆಂಗೆ ಅನಿಸ್ತು, ಲೈಟು ವರ್ತಿತ್ತಾ, ಅಥವಾ ನೀವು ಯಾವ್ದಾದ್ರು ಸಜೆಸ್ಟ್ ಮಾಡಿದ್ರೆ ಮಾರ್ಕಿಂಗ್ ನಾನು ಹಾಕ್ಸ್ಬೇಕಲ್ಲ. ನನಗೇನಪ್ಪ ಓಕೆ ಅನ್ನಿಸ್ತು ಅದು ಐಬಿಮು. ನೋಡೋಣ ಬನ್ನಿ ಏನಾದ್ರು. ಇದು ಹೊರಗೇನೋ ಹೊರಟಿದ್ದು ಮನೆಯಿಂದ 8 ಗಂಟೆ ಆಗೋದಾಯ್ತು. ಗೈಸ್ ಸಣ್ಣ ಏಜೇ ಬೆಸ್ಟ್ ಗೈಸ್. ಚಿಕ್ಕ ವಯಸ್ಸಲ್ಲಿ ಸಿಗೋ ಪ್ರೀತಿ, ಫ್ರೀಡಮ್ಮು, ಎಂಜಾಯ್ಮೆಂಟು ನೀವು ದೊಡ್ಡವರಾಗ್ಬಿಟ್ಟು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸಿಗಲ್ಲ. ಅದೊಂದು ಜೀವನ ಬರ್ತದೆ. ಅದಕ್ಕೆ ಚಿಕ್ಕ ಮೂಮೆಂಟ್ ಎಂಜಾಯ್ ಮಾಡಿ ನೋಡಿ. ತಡೆಯೋಣ. ಅಯ್ಯೋ ಇವತ್ತು ಎಲ್ಬಡಿಗೆ ಮೈಕ್ ಬೇರೆ ಫಿಕ್ಸ್ ಮಾಡಿಲ್ಲ ನಾನು. ಸುಮ್ಮನೆ ಹಂಗೆ ಬರೀ ಫೋನ್ ಸಿಗಿಸ್ಕೊಂಡ್ಬಿಟ್ಟಿದ್ದೀನಿ. ಕ್ಲಾರಿಟಿ ಹೆಂಗಿರೋದು ಗೊತ್ತಿಲ್ಲ. ಕನ್ಫರ್ಮ್ ಪಕ್ಕಕ್ಕೆ ಹಾಗೆ ಇರುತ್ತದೆ. ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ. RX ಅಲ್ಲ. ರಾಯಲ್ ಎನ್ಫೀಲ್ಡ್ ಆರ್ನು ಮಾತ್ರ ಸಕ್ಕತ್ತಾಗುತ್ತೆ. ಸಕ್ಕತ್ ಯೂಸ್ ಆಗುತ್ತೆ. ಹೋಂಡಾದವ್ರದ್ದು ಆರ್ನ್ ಐತೆ. ಸಕ್ಕ ಗಾಡಿಗಳಿಗೂ ಸೇರ್ತಾರೆ. ಸೊ ಫಸ್ಟು ನಂದು ಹಾಕದ ಫಸ್ಟು ಬೇಡ, ನಂದು ಹಾಕಲ್ಲ. ಫಸ್ಟ್ ನನ್ನ ಫ್ರೆಂಡ್ಸ್ದು ಹಾಕ್ತೀನಿ ನೋಡಿ. ಕಮೆಂಟಲ್ಲಿ ತಿಳಿಸಿ ಯಾವ ಗಾಡಿ ರಿವ್ಯೂಸ್ ಹಾಕಬೇಕು ಅಂತ. ಯಾವುದಕ್ಕೆ ಜಾಸ್ತಿ ಕಮೆಂಟ್ಸ್ ಬಂದಿರುತ್ತೆ ಆ ಗಾಡಿ ರಿವ್ಯೂ ಮಾಡ್ತೀನಿ. ಪಕ್ಕ ಇನ್ಫಾರ್ಮೇಷನ್ ಕೊಡ್ತೀನಿ. ಆ ಓನರ್ದು ಮಾತು ತಿಳಿಸ್ತೀನಿ. ಏನೇನು ಅಡ್ವಾಂಟೇಜಸ್ ಐತೆ, ಡಿಸ್ಅಡ್ವಾಂಟೇಜಸ್ ಐತೆ, ತಗೋಬೋದೋ ಬೇಡೋ ಅಂತ ಪ್ರತಿಯೊಂದು ಇನ್ಫಾರ್ಮೇಷನ್. ಆ ಗಾಡಿ ತಗೊಳಕ್ಕೆ ಏನೇನು ಬೇಸಿಕ್ ನೀಡ್ಸ್ ಬೇಕು ಅದೆಂತ ಪಕ್ಕ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇದೇ ಥರ ಜಾಸ್ತಿ ಕಂಟೆಂಟ್ ಬೇಕು ಬೈಕಲ್ಲಿ. ತಿಳ್ಕೊಳ್ಳೋ ಆಸೆ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕ ತಿಳಿಸ್ಕೊಡ್ತೀನಿ ನಿಮಗೆ. ಬಂತು ಮನೆ.
ಸಿಗದ ಗೈಸ್, ಒಳಗಡೆ ನಿಲ್ಸ್ಬಿಡೋಣ. ಇಷ್ಟೇ ಗೈಸ್, ಈ ವ್ಲಾಗ್ ಇಲ್ಲೇ ಎಂಡ್ ಮಾಡುವ ಸಮಯ. ಹೆಂಗಿತ್ತು ಅಂತ ತಿಳಿಸಿ. ಸೊ ಹೊಸದಾಗಿ ವ್ಲಾಗ್ಸ್ ಮಾಡ್ತಿರೋದ್ರಿಂದ ನನಗೂ ಅಷ್ಟು ಐಡಿಯಾ ಇಲ್ಲ. ಸೊ ಏನಾರ ಕರೆಕ್ಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಸರಿ ಮಾಡ್ಕೊಳ್ಳೋಣ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೈನಿಂಗ್ ಆಫ್ ಲಿಖಿತ್. ಅಷ್ಟೇ.